ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಪ್ರೀತಿಸಿ ಮದುವೆ ಆದ್ರೂನು ಯಾಕೆ ನಮ್ಮ ವೈವಾಹಿಕ ಜೀವನ ಒಮ್ಮೊಮ್ಮೆ ವಿಚ್ಛೇದನ ಕೊಟ್ಟೋಗುತ್ತೆ, ಅಥವಾ ಪ್ರೀತಿಸಿ ಮದುವೆ ಆಗಿದ್ರು ಸಮೇತ ಯಾಕೆ ನಾವು ಸುಖವಾಗಿ ಇರಕ್ಕಾಗಲ್ಲ ಅನ್ನೋದನ್ನ ಟಾಪಿಕ್ ಆಗಿರುತ್ತೆ. ನೋಡಿ, ನಮಗೆ ವಿವಾಹ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಬರ್ತದೆ. ಒಂದು. ಎರಡನೇದಾಗಿ, ಇತ್ತೀಚಿನ ದಿನದಲ್ಲಿ ನಾವು ನಡ್ಕೊಳ್ಳುವಂತಹ ರೀತಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಮಾನಸಿಕ ಒತ್ತಡ ಇರುತ್ತೆ. ಅದು IT ಕಂಪ್ನಿ ಆಗಿರ್ಬೋದು, BT ಕಂಪ್ನಿ ಆಗಿರ್ಬೋದು, ಯಾವುದೇ ರೀತಿಯ ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ಒಂದು ಜೀವನ ಶೈಲಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ವಿವಾಹದಲ್ಲಿ. ಆದ್ರೆ ನಮ್ಮ ಷೋಡಶ ಸಂಸ್ಕಾರಗಳು ಅಂತ ಏನಿದೆ, ಇಂತಹ ಈ ಷೋಡಶ ಸಂಸ್ಕಾರಗಳನ್ನ ಸಮೇತ ನಾವು ಇಂದಿನ ದಿನಗಳಲ್ಲಿ ಬಿಟ್ಬಿಟ್ಟಿದ್ದೀವಿ. ಎರಡನೇದಾಗಿ, ಎಷ್ಟೋ ಬಾರಿ ನಾವು ಹಲವಾರು ಬಾರಿ ಒಂದು ಮದುವೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಹೆಣ್ಣಿನ ಜಾತಕದಿಂದ ಮುಹೂರ್ತ, ಅಂದ್ರೆ ಗಂಡನ ಜಾತಕ ಹೆಣ್ಣಿನ ಜಾತಕ ಎರಡನ್ನು ಸೇರಿ ನಾವು ಒಂದು ಒಳ್ಳೆಯ ಮುಹೂರ್ತವನ್ನು ಇಟ್ಟು ನಾವು ವಿವಾಹವನ್ನ ಮಾಡುವಂಥದ್ದು ಹಲವಾರು ಸಹಸ್ರಾರು ವರ್ಷಗಳಿಂದನೂ ನಡ್ಕೊಂಡು ಬಂದಿದೆ. ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಮ್ಮೊಮ್ಮೆ ಕೆಲವೆಲ್ಲ ಮುಹೂರ್ತ ಹುಡುಕ್ಬೇಕು, ನಿಜವಾಗ್ಲೂ ಮುಹೂರ್ತ ಒಂದು ಸರಿಯಾಗಿ ಹುಡುಕ್ಬೇಕು ಅಂತಂದ್ರೆ ನಮಗೆ ಸುಮಾರು ಗಂಟೆಗಳೇ ಬೇಕಾಗುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ವಿವಾಹ ಅಂತ ಹೇಳಿದ ತಕ್ಷಣ ನಮಗೆ ಬರೀ ಆ ಎರಡು ವ್ಯಕ್ತಿಯಗೆ ಮಾತ್ರ ಅಲ್ಲ, ಎರಡೂ ಹೃದಯಗಳ ಮಿಲನ ಆಗ್ಬೇಕು, ಜೊತೆಗೆ ಒಬ್ಬರಿಗೊಬ್ರು ಆಸರೆಯಾಗಿ ಮಾರ್ಗದರ್ಶನವಾಗಿರ್ಬೇಕು, ಜೊತೆಗೆ ಪ್ರೀತಿ ವಿಶ್ವಾಸ ಜೀವ ಉದಾತ್ತದಿಂದ ನಡಿಬೇಕಾಗುತ್ತೆ. ಜೊತೆಗೆ ವಿವಾಹ ಆಗುವಂತ ಹುಡುಗಿ ಆಗಿರ್ಬೋದು, ವಿವಾಹ ಆಗುವಂತ ಹುಡುಗ ಆಗಿರ್ಬೋದು, ಇವರೆರಡೂ ಸಂಸಾರಗಳು ಜೊತೆಗೆ ಅವರ ಸಂಬಂಧಗಳು ಒಟ್ಟಾಗಿ ಹೋಗುವಂಥದ್ದು. ಇದರಿಂದ ಜೊತೆಗೆ ಬರೀ ವಿವಾಹ ಮಾತ್ರ ಆಗಲ್ಲ, ಇದರಿಂದ ನಮ್ಮ ಒಂದು ವಂಶ ಅಥವಾ ಮನೆತನ ಅಂತ ಏನಿದೆ, ವಿವಾಹದ ನಂತರ ನಮಗೆ ಒಳ್ಳೆಯ ಸಂತಾನ ಅಥವಾ ಒಳ್ಳೆಯ ವಂಶದ ಅಭಿವೃದ್ಧಿಯು ಸಮೇತ ಆಗುತ್ತೆ. ಹಾಗೆ ನಾವು ಇಂತಹ ಸಂದರ್ಭದಲ್ಲಿ ವಿವಾಹವನ್ನ ಪರಿಗಣಿಸಬೇಕಾದಂತಹ ಸಂದರ್ಭದಲ್ಲಿ ನಮಗೆ ಒಳ್ಳೆಯ ಮುಹೂರ್ತವು ಸಮೇತ ಮುಖ್ಯವಾಗಿರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮುಹೂರ್ತವನ್ನೇ ನೋಡಲ್ಲ, ಅವ್ರಿಗೆ ಇಷ್ಟ ಬಂದಂಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಪಂಚಾಂಗದಲ್ಲಿ ಜನರಲ್ ಆಗಿ ಕೊಟ್ಬಿಟ್ಟಿರ್ತಾರೆ, ಇಂತಹ ಮುಹೂರ್ತ ಇಂಥದಕ್ಕೆ ಬರುತ್ತೆ ಅಂತ. ಆದ್ರೆ ಆ ತರ ಅಲ್ಲ, ನಿಮಗೆ ಯಾವ ದಶಾ ನಡೀತಿದೆ, ಯಾವ ಭುಕ್ತಿ ನಡೀತಿದೆ, ಯಾವ ಅಂತರ ಭುಕ್ತಿ ನಡೀತಾ ಇದೆ ಗಂಡಿನ ಜಾತಕದಲ್ಲಿ, ಹಾಗೆ ಹೆಣ್ಣಿನ ಜಾತಕದಲ್ಲಿ ಯಾವ ದಶಾ, ಯಾವ ಭುಕ್ತಿ, ಯಾವ ಅಂತರ್ಭುಕ್ತಿನೂ ನಾವು ನೋಡ್ಬೇಕಾಗುತ್ತೆ. ಹಾಗೆ ಇದೆಲ್ಲ ಸಾಲಾವಳಿನೂ ಬರುತ್ತೆ. ಕೆಲವೊಮ್ಮೊಮ್ಮೆ ಕೆಲವರು ಸಾಲಾವಳಿ ಇಲ್ಲದೆ ಮದುವೆ ಆಗಿದ್ರು ಅವರ ಜೀವನ ಎಷ್ಟೋ ಜನದು ಚೆನ್ನಾಗಿದೆ. ಆದ್ರೆ ಯಾಕೆ ಅಂತಂದ್ರೆ, ನಮಗೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತೀವಿ. ಅಂದ್ರೆ ಋಣ ಇತ್ತು ಅಂತಂದ್ರೆ ನಮಗೆ ಒಳ್ಳೆಯ ಪತ್ನಿ ಅಥವಾ ಒಳ್ಳೆ ಪತಿ ಸಿಗ್ತಾರೆ ಅಂತ. ಆದ್ರೆ ಇಲ್ಲಿ ಪ್ರೀತಿಸಿ ಮದುವೆ ಆಗಿ ಅಥವಾ ಪ್ರೀತಿಸಿ ಅಥವಾ ಮುಂಚೆ ಪ್ರೀತಿ ಮಾಡ್ತಾರೆ, ಮದುವೆ ಆದ ನಂತರ ಜಗಳ ಆಡ್ತಾರೆ. ಯಾಕೆ ಅಂತಂದ್ರೆ, ಇಲ್ಲಿ ನಾವು ನೋಡ್ಬೋದು, ಎಷ್ಟೋ ಬಾರಿ ಒಂದು ಅಗಾಧವಾದಂತಹ ಪ್ರೀತಿಗೆ ಬಿದ್ದಿರ್ತಾರೆ. ಮದುವೆ ಆಗೋಕ್ಕಿಂತ ಮುಂಚೆ ಅವ್ರು ಲವ್ ಮಾಡಿದಾಗ ಇದ್ದಂತ ಪ್ರೀತಿ ಮದುವೆ ಆದಾಗ ಇರಲ್ಲ. ಯಾಕಂದ್ರೆ ಇಲ್ಲಿ ಕೆಲವರು ಹೇಳ್ತಾರೆ, ಕೆಲವರು ಅನ್ನೋಕ್ಕಿಂತ ಒಂದು ದೈಹಿಕ ಆಕರ್ಷಣೆ ಅದು ಸೆಕೆಂಡರಿ ಕಾನ್ಸೆಪ್ಟ್ ಇಟ್ಬಿಡೋಣ. ಮೊದಲನೇದಾಗಿ ನಮಗೆ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು, ಅಥವಾ ಅನ್ಯ ಆತ್ಮಗಳು ನಮ್ಮ ದೇಹದಲ್ಲಿ ಸೇರಿದಂತಹ ಸಂದರ್ಭದಲ್ಲೇ ನಾವು ಕೆಲವರಿಗೆ ಜಾತಕದಲ್ಲಿ ನೀವು ನೋಡ್ಬೋದು ಪ್ರೇಮ ವಿವಾಹ ಸಫಲವಾಗುತ್ತೆ. ಹಾಗೆ ಕೆಲವೊಂದೊಂದು ಜಾತಕಕ್ಕೆ ಪ್ರೇಮ ವಿವಾಹ ಸಫಲ ಆಗಲ್ಲ. ಇದಕ್ಕೆ ಕಾರಣ ನಾವು ನೋಡ್ಬೇಕಾಗುತ್ತೆ ಮಾಂತ್ರಿಕ ಬಾಧೆನ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆನ ಅಂತ. ಯಾವಾಗ ನಾವು ಒಂದು ಮೂಲ ಜಾತಕವನ್ನು ತಂದು ಕೊಟ್ಟಂತಹ ಸಂದರ್ಭದಲ್ಲಿ ಇವರಿಗೆ ಮಾಂತ್ರಿಕ ಬಾಧೆಗಳೇನಾದ್ರೂ ಆಗಿದೆಯಾ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಮೊದಲು ಅದಕ್ಕೆ ಅಡ್ವೈಸ್ ಮಾಡಿ, ಅಥವಾ ನಾವು ಅದಕ್ಕೆ ಬೇಕಾಗಿರೋ ಪರಿಹಾರಗಳನ್ನ ಮಾಡಿಕೊಂಡು ಆನಂತರ ಆ ವ್ಯಕ್ತಿಗೆ ನಾವು ಒಳ್ಳೆ ಮುಹೂರ್ತವನ್ನು ಇಟ್ಟು ಕೊಡೋದ್ರಿಂದ ಖಂಡಿತವಾಗ್ಲೂ ಯಾವ ಹುಡುಗ ಆಗ್ಲಿ ಯಾವ ಹುಡುಗಿ ಆಗ್ಲಿ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದ ಹೊರಗಡೆ ಬಂದು ಅವರು ಸಂಪೂರ್ಣವಾದಂತಹ ಒಂದು ಪ್ರೀತಿಪೂರ್ವಕವಾದಂತಹ ಜೀವನವನ್ನ ಮಾಡ್ಬೋದು. ಇಲ್ಲ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಾಗ ಇಲ್ಲ, ನಾವು ಯಾರ ಮಾತು ಕೇಳಲ್ಲ. ಯಾಕಂದ್ರೆ ಅವರಿಗೆ ಒಂದು ಯಾರೋ ಮಾಡಿ ಕಳಿಸಿರುವಂತಹ ಅನ್ಯ ಆತ್ಮಗಳಾಗಿರ್ಬೋದು, ಅಥವಾ ಅವರದಲ್ಲಿ ದೇಹದಲ್ಲೇ ಇರುವಂತಹ ಒಂದು ಆತ್ಮಗಳು ಏನಾಗುತ್ತೆ ಅಂದ್ರೆ
ತುಂಬಾ ರುಚಿಗೆದ್ದೇಳುತ್ತೆ. ಯಾಕಂದ್ರೆ ಇರದೆ ಕೆಟ್ಟದು ಮಾಡಬೇಕು ಅಂತ. ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಆತ್ಮಗಳ ಸಮಸ್ಯೆ ಇದ್ದಾಗ ಹೋಗಿ ಹೋಗಿ ಇವರು ಪ್ರೀತಿ ಪ್ರೇಮ ಪ್ರಣಯ ಅಂತ ಹೋಗಿ ಸಿಕ್ಕಾಕೊಳ್ಳೋದು, ಅಥವಾ ವಿವಾಹ ಪೂರ್ವದಲ್ಲೇ ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂಥದ್ದು, ಅಥವಾ ಕೆಲವ್ರನ್ನ ನೀವು ನೋಡ್ಬೋದು ಅಪವಾದದ ವಿವಾಹಗಳು ಅಂತ ಹೇಳ್ತೀವಿ. ಆ ತರ ಒಂದು ಅಪವಾದದ ವಿವಾಹಕ್ಕೆ ಸಿಕ್ಕಾಕೊಳ್ಳೋದು, ತಂದೆ ತಾಯಿಂದರಿಗೆ ಒಂದು ಅಪಮಾನ ಅವಮಾನಗಳಾಗುವಂಥದ್ದು ಇವೆಲ್ಲವೂ ಇರ್ತದೆ. ಹಾಗಾಗಿ ಯಾರೇ ಮೊದಲಿಗೆ ಒಂದು ವಿವಾಹ ಆಗಿದೆ ಅಥವಾ ವಿವಾಹಕ್ಕಿಂತ ಮುಂಚೆ ಪ್ರೀತಿ ಮಾಡಿದ್ದೋ ಆದ್ರೆ ವಿವಾಹ ಆದ್ಮೇಲೆ ನಮ್ಮಲ್ಲಿ ಸಾಮರಸ್ಯ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮಗೆ ದಶಾಭುಕ್ತಿನೂ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಅಂತರ್ಭುಕ್ತಿ ಸೂಕ್ಷ್ಮ ಭುಕ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಮುಹೂರ್ತವು ಅಂದ್ರೆ ನಾವು ಒಂದು ಮದುವೆಯ ಮುಹೂರ್ತವು ತುಂಬಾ ಮುಖ್ಯ. ಯಾಕಂದ್ರೆ ಕೆಲವರ ಜಾತಕದಲ್ಲಿ ಮಾಂತ್ರಿಕ ಬಾಧೆ ಇಲ್ಲ, ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇಲ್ಲ, ಅಥವಾ ಯಾವುದೇ ಒಂದು ಅಶುಭ ಗ್ರಹಗಳ ಪ್ಲಾನೆಟ್ಸ್ ಒಂದು ದೃಷ್ಟಿ ಸಮೇತ ಇರಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇವರಿಗೆ ಒಂಥರ ಕಿರಿಕಿರಿಗಳಿರುತ್ತೆ. ಅದಕ್ಕೆ ನಾವು ಇಡುವಂತಹ ಮುಹೂರ್ತಗಳು ಸಮೇತ ನಾವು ತುಂಬಾ ಮುಖ್ಯವಾಗಿ ಅವಲೋಚನೆ ಮಾಡಿ ಇಡಬೇಕಾಗುತ್ತೆ. ಹಾಗಾಗಿ ಯಾರೇ ಕೆಲವೊಮ್ಮೊಮ್ಮೆ ಪ್ರೀತಿಸಿ ಮದುವೆ ಆದ್ರೂ ಸಮೇತ ಇದು ಕಾರಣ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರೀತಿಸಿ ಮದುವೆ ಆದ್ರೂ ಯಾಕೆ ವಿಚ್ಛೇದನ ಅಂದಾಗ ಒಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಅಥವಾ ಅನ್ಯ ಆತ್ಮಗಳ ಒಂದು ಸಮಸ್ಯೆ, ಅಥವಾ ದಶಾಭುಕ್ತಿಗಳ ಸಮಸ್ಯೆ, ಇಲ್ಲವೇ ನಮಗೆ ಮದುವೆ ಆದಂತಹ ಮುಹೂರ್ತವು ಸಮೇತ ಸರಿಯಾಗಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಒಂದು ವಿವಾಹಕ್ಕೆ ಅಂದ್ರೆ ಪ್ರೀತಿಸಿ ವಿವಾಹ ಆದ್ರೂ ವಿಚ್ಛೇದನ. ಯಾಕಂದ್ರೆ ಕೆಲವ್ರನ್ನ ನೋಡ್ಬೋದು ಅವ್ರ ಗಂಡಿನ ಮನೆಯಲ್ಲೂ ಒಪ್ಸಿರ್ತಾರೆ, ಹೆಣ್ಣಿನ ಮನೆಯಲ್ಲೂ ಒಪ್ಸಿರ್ತಾರೆ, ಆದ್ರೆ ಮದುವೆ ಆದ ನಂತರ ಕಿರಿಕಿರಿ, ಮದುವೆ ಆದ ಮೇಲೆ ತುಂಬಾ ಅಶುಭ ಫಲಗಳೇ ಉಂಟಾಗುತ್ತೆ. ಕಾರಣವನ್ನ ನಾವು ಕೂಲಂಕುಷವಾಗಿ ಆ ವ್ಯಕ್ತಿಯ ಜಾತಕವನ್ನ ನೋಡಿ ನಾವು ನಿರ್ಧಾರ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಈಗಾಗಲೇ ಯಾರಾದ್ರೂ ಮದುವೆ ಮಾಡಿಕೊಂಡು ಅಥವಾ ಪ್ರೀತಿಸಿ ಮದುವೆ ಆಗಿದ್ರು ಯಾಕೋ ನಮಗೆ ವಿಚ್ಛೇದನಕ್ಕೆ ಹೋಗುವಂಗ ಆಗ್ತಾ ಇದೆ. ಕೆಲವ್ರನ್ನ ನೀವು ನೋಡ್ಬೋದು ವಿಚ್ಛೇದನಕ್ಕೆ ಹೋಗ್ಬಿಟ್ಟಿರ್ತಾರೆ, ಆದ್ರೆ ವಿಚ್ಛೇದನ ಆಗಲ್ಲ, ಅಥವಾ ವಿಚ್ಛೇದನ ಆಗಿದ್ರು ಅವರು ಬಂದು ಮತ್ತೆ 5-6 ವರ್ಷಗಳ ನಂತರ ಮತ್ತೆ ಸಂಸಾರ ಮಾಡಿ ಒಂದು ಮಗುವನ್ನು ಪಡೆದಿರೋರು ಹಲವಾರು ಜನನ ನಾನು ನೋಡಿದ್ದೀನಿ. ಯಾಕಂದ್ರೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಾಗ ಇವೆಲ್ಲ ಇರುತ್ತೆ. ಯಾವಾಗ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ಕೋತೀವಿ ಆಗ ಖಂಡಿತವಾಗ್ಲೂ ಇಂತಹ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ, ಅಥವಾ ನಾವು ಪ್ರೀತಿಸಿ ಮದುವೆ ಆಗಿದ್ರು ಯಾಕೋ ಸಂಸಾರ ಮಾಡಕ್ ಆಗ್ತಾ ಇಲ್ಲ, ಅಥವಾ ಸಂಸಾರದಲ್ಲಿ ತುಂಬಾ ಏಳು ಬೀಳುಗಳಾಗ್ತಾ ಇದೆ, ಒಬ್ಬರ ಮಧ್ಯೆ ಒಬ್ಬರಿಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಯಾಕೋ ಗೊತ್ತಿಲ್ಲ ಮುಂಚೆ ತುಂಬಾ ಚೆನ್ನಾಗಿದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹಾಗೇನೇ ಇಂತಹ ಹಲವಾರು ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.